ಬಗ್ಗೆ ಸಾಕ್ಷಿಗಳೆಲ್ಲ ಹೇಗೆ ಮಾತಾಡ್ತಾರೆ ಅಂತ ನೀನು ನೋಡಿದ್ಯಲ್ವಾ? ಇವಳಿಗೆ ಇನ್ನೂ ಚಿಕ್ಕ ವಯಸ್ಸು. ವಸುಂಧರಾ ಅವರು ಎಂತೆಂಥ ಪ್ರಶ್ನೆಗಳನ್ನ ಕೇಳ್ತಾರೆ ವಿನುತನ. ಅದರ ಪರಿಣಾಮ ಇವಳ ಮನಸ್ಸಿನ ಮೇಲೆ ಏನ್ ಬೀರಬಹುದು ಅಂತ ಯೋಚನೆ ಮಾಡಿದ್ಯಾ ನೀನು? ಓಹೋ, ವಿನುತಾ ಅಕ್ಕ ಹೀಗೆ ಇರಬಹುದು ಅಂತ ಅವಳ ಮನಸ್ಸಿಗೆ ಬಂದ್ರೆ ಅದು ನನ್ನ ಯೋಚನೆ. ಅಯ್ಯೋ ಅಪ್ಪ, ಯಾರು ಏನೇ ಅನ್ಲಿ ನಾನು ಅದನ್ನ ನಂಬಲ್ಲ. ವಿನುತಾ ಅಕ್ಕ ಪ್ರತಾಪ್ ಅವನ್ ಕೊಂದಿಲ್ಲ. ಸರಿ, ಅಕ್ಕನ ಮಾತಾಡ್ಸ್ಕೊಂಡು ನೀನ್ ಮನೆಗೆ ಹೋಗ್ತೀಯ ರಂಜು? ಅಪ್ಪ, ವಿನುತಾ ಅಕ್ಕ ಬಿಡುಗಡೆ ಆಗ್ತಾಳಲ್ವಾ? ಗೊತ್ತಿಲ್ಲ ರಂಜು. ಗೊತ್ತಿಲ್ವಾ? ಗೊತ್ತಿಲ್ಲ ಅಂದ್ರೆ ದಿನ ಕೋರ್ಟಿಗೆ ಬರ್ತೀರಲ್ಲ, ಅಷ್ಟು ಗೊತ್ತಾಗಲ್ವಾ ನಿಮ್ಗೆ? ಯಾರಿಗೂ ವಿನುತಾ ಅಕ್ಕ ಬೇಡ್ವಾ? ನೀವು ಪ್ರೀತಮಣ್ಣ ಎಲ್ರೂ ಇದ್ದೀರಾ. ವಿನುತಾ ಅಕ್ಕನ್ ಬಿಡ್ಸಕ್ಕಾಗಲ್ವಾ? ನಾವು ನಮ್ದವರೆಲ್ಲ. ಬಿಡು, ನೀನು ಚಿಕ್ಕವಳು, ಇದೆಲ್ಲ ಅರ್ಥ ಆಗಲ್ಲ. ಏನ್ ಗೊತ್ತಾಕ್ಕ, ಸ್ಕೂಲಲ್ಲಿ ಯಾರು ನನ್ ಪಕ್ಕ ಕೂರಲ್ಲ. ನಾನ್ ತಗೊಂಡೋಗೋ ಡಬ್ಬಿನ ಯಾರು ಶೇರ್ ಮಾಡ್ಕೊಳಲ್ಲ ಗೊತ್ತಾ? ಯಾಕೆ ಜಗಳ ಆಡ್ಕೊಂಡ್ಯಾ? ನನ್ ವಿನುತಾ ಅಕ್ಕ ಸರಿ ಇಲ್ವಂತೆ, ಕೊಲೆ ಮಾಡಿದಳಂತೆ. ಅದಕ್ಕೆ ಯಾರು ನನ್ ಪಕ್ಕ ಕೂರಲ್ಲ. ನಂಗೆ ಪೆನ್ಸಿಲ್ ಶಾರ್ಪ್ ಮಾಡ್ಕೋಬೇಕಾಗಿತ್ತು, ಶಾರ್ಪ್ನರ್ ಇರ್ಲಿಲ್ಲ ಅಕ್ಕ. ಅದಕ್ಕೆ ನನ್ ಫ್ರೆಂಡ್ಸ್ ಹತ್ರ ಕೇಳ್ದೆ, ಯಾರು ಕೊಡ್ಲಿಲ್ಲ ಗೊತ್ತಾ? ಆಮೇಲೆ ಬ್ಲೇಡಲ್ಲಿ ಶಾರ್ಪ್ ಮಾಡ್ಕೊಳ್ಳೋವಾಗ ಕೈ ಕುಯ್ಕೊಂಡೆ. ಅಪ್ಪ, ಎಷ್ಟು ಚೀಪಾಗಿ ನಡ್ಸ್ಕೊತಾರೆ ಗೊತ್ತಾ ಸ್ಕೂಲಲ್ಲಿ. ನಾನ್ ಸ್ಕೂಲ್ ಹೋಗಲ್ಲ ಅಪ್ಪ, ವಿನುತಾ ಅಕ್ಕ ಬಿಡುಗಡೆ ಆಗೋವರೆಗೂ. ನನ್ನ ಕೊಲೆಗಾರ್ತಿ ತಂಗಿ ಅಂತ ಹೇಳ್ತಾರೆ. ನಾನು ಅಲ್ಲ ಅಂದ್ರೆ ಯಾರು ನಂಬಲ್ಲ ಗೊತ್ತಾ? ನಾನ್ ಸ್ಕೂಲ್ ಹೋಗಲ್ಲ. ಸ್ವಾತಿ, ನೀನಾ? ನಾನೇ. ರಿಸೆಪ್ಷನ್ ಅಲ್ಲಿ ನೋಡಿದ್ ನೆನ್ಪು ನಿನ್ನ. ಅದೇನೋ ಸೀರೆ ಇಟ್ಕೊಂಡು ಓಡಾಡ್ತಿದ್ಯಲ್ಲ. ತುಂಬಾ ದಿನ ಆಗಿತ್ತು ನಿನ್ನ ನೋಡಿ. ಸಣ್ಣದಾಗಿ ಒಂದು ಸರ್ಪ್ರೈಸ್ ಕೊಡೋಣ ಅನಿಸ್ತು. ಹೇಗಿತ್ತು? ಸ್ವಾತಿ, ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ? ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳಕ್ಕೆ ಜೆಲಸ್ ಸ್ವಾತಿ? ಆ ಥರ ಎಲ್ಲ ಏನಿಲ್ಲ ವಿನುತಾ. ನಾನಂತೂ ಅಪರೂಪಕ್ಕೆ ಗಡತ್ತಾಗಿ ನಿದ್ದೆ ಮಾಡಿದ್ದೀನಿ. ಅದು 8 ಅವರ್ ನಿದ್ದೆ ಮಾಡಿದ್ದೀನಿ ಜೈಲಲ್ಲಿ. ಸೊಳ್ಳೆಗಳು ತಿಗಣೆ ಎಲ್ಲ ಅದ್ರ ಪಾಡಗತ್ತಿದ್ವು. ಪಿಕ್ ಪಾಕೆಟರ್ಸು, ಚೈನ್ ಸ್ನ್ಯಾಚರ್ಸ್ ಎಲ್ಲ ಚೆನ್ನಾಗಿ ಒದೆ ತಿಂದು ನರಳ್ತಾ ಇದ್ರು. ನಾನು ಮಾತ್ರ ಚೆನ್ನಾಗಿ ನಿದ್ದೆ ಮಾಡಿದೆ. ಪ್ರತಾಪು ನನ್ನ ಪಕ್ಕದಲ್ಲಿದ್ದಾರೆ ಅಂದ್ಕೊಂಡು. ಐ ಫೀಲ್ ಬ್ಯಾಡ್ ವಿನುತಾ. ದೇವರು ನಿನ್ನ ವಿಷಯದಲ್ಲಿ ತಪ್ಪು ಮಾಡ್ದ. ಸಮಾಧಾನ ಮಾಡ್ಕೊ. ದೇವರು ಅಂದ್ರೆ ಕೆಲವ್ರ ಪಾಲಿಗೆ ಔಟ್ ಆಫ್ ಕವರೇಜ್ ಏರಿಯಾ, ನಾಟ್ ರೀಚಬಲ್ ಅಂತ. ಆದರೆ ನನ್ನ ದೇವರು
2 ದಿನದಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. 2 ದಿನ ಆಯ್ತು, ಬರ್ತಾರೆ. ದೇವ್ರು ಅಂದ್ರೆ ಮೇಲಿರೋ ದೇವ್ರಲ್ಲಮ್ಮ, ನನ್ನ ದೇವ್ರು. ಪ್ರತಾಪ್ ಬರ್ತಿದ್ದಾರೆ. ಪ್ರತಾಪ್ ಸ್ಟೇಷನ್ಗೆ ಫೋನ್ ಮಾಡಿದ್ರು. ನಾನು ಅವ್ರ ಹತ್ರ ಮಾತಾಡಿದ್ದೀನಿ. ಇವತ್ತು ಪ್ರತಾಪು ಬಂದೇ ಬರ್ತಾರೆ. ಈ ಮಾತಲ್ಲಿ ಯಾರಿಗೂ ನಂಬಿಕೆ ಇಲ್ಲ, ಆದ್ರೆ ಪ್ರತಾಪ್ ಬಂದು ನನ್ನ ನಂಬಿಕೆನ ಉಳಿಸ್ತಾರೆ. ಒಂದು ನಿಮಿಷ ಇರು. ಭಾವ, ಖರ್ಚಿಫ್ ಇದ್ರೆ ಕೊಡಿ. ತಗೋ ಸ್ವಾತಿ. ಕ್ಲೌಡ್ ಬೇರೆ ಹೀಗಿದೆ, ತಣ್ಣ ಗಾಳಿ ಬೀಸ್ತಿದೆ, ಮಳೆ ಬರೋ ಹಾಗಿದೆ. ಆದ್ರೆ ಯಾಕೆ ಇಷ್ಟೊಂದು ಬೆವರ್ತಿದ್ಯಾ? ಮೈಯಲ್ಲಿ ಹುಷಾರಿಲ್ವಾ? ಚೆನ್ನಾಗಿದೆಯಾ ತಾನೆ? ನಂಗೇನಾಗಿದೆ? ನಾನು ಚೆನ್ನಾಗಿದ್ದೀನಲ್ಲ. ಏನ್ ಸ್ವಾತಿ ನೀನು? ಪ್ರತಾಪ್ ಪರ್ಸನಲ್ ಸೆಕ್ರೆಟರಿ. ನೀನು ಪರ್ಸನಲ್ ಸೆಕ್ರೆಟರಿ ಅಂದ್ರೆ ಹೇಗಿರ್ಬೇಕು? ಸ್ಟ್ರಾಂಗ್ ಅಂಡ್ ಸ್ಟಡಿ ಆಗಿರ್ಬೇಕು, ಗೊತ್ತಾಯ್ತಾ? ಬೇಕಾ? ನೋಡೋಣ. ರಂಜು, ಅಕ್ಕ, ಹೇಗಿದೆಯಾ ನೀನು? ಬಾಬಾ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀನು? ಅಪ್ಪನ ಅಕ್ಕನ ಬೈಕೋಬೇಡ್ವೆ ನಿನ್ನ ಬಿಡಿಸ್ಲಿಲ್ಲ ಅಂತ. ಹೇ ಹುಚ್ಚಿ, ಅವರಿಬ್ರು ದೇವ್ರುಗಳ ಕಣೆ. ದೇವ್ರನ್ನ ಯಾವತ್ತಾದ್ರೂ ಬೈಯಕ್ಕಾಗತ್ತಾ? ನನಗೋಸ್ಕರನೇ ಹುಟ್ಟಿದಾರ ಅಪ್ಪ ಅಕ್ಕ. ತುಂಬಾ ಹೋರಾಡ್ತಿದಾರೆ ಕಣೆ ಅವರು. ಸ್ಕೂಲ್ ಬಿಟ್ಟು ಯಾಕೆ ಬಂದೆ ರಂಜು? ವಿನುತಾ ಅಕ್ಕ ಕನ್ಸಲ್ ಬಂದಿದ್ಲು. ನೀವು ಬೇರೆ ತುಂಬಾ ನೆನ್ಪಾಗ್ತಿದ್ರಿ ಬಾವಾ. ಅಳ್ಬಾರ್ದು ರಂಜು, ಯಾಕೆ ಅಳ್ತಿದ್ಯಾ? ರಂಜು, ನಿನ್ ಫೇವ್ರೆಟ್ ಫೈಟರ್ ಯಾರು ಹೇಳು? ಯಾಕೆ? ನಿನ್ ಫೇವ್ರೆಟ್ ಫೈಟರ್ ಯಾರು ಅಂತ ಹೇಳು. ಆ ಪಕ್ಕದ ಮನೆ ಮಾದೇಶನಾ? ಜಾಕಿ ಚಾನು. ಜಾಕಿ ಜಾನ್ಗೆ ಸೀರೆ ಉಡಿಸಿ ಬಳೆ ತೋರ್ಸಕ್ ಹೇಗ್ ಕಾಣ್ತಾನೋ ನೀನ್ ಅತ್ತಾಗ ಹಾಗೆ ಕಾಣ್ತೀಯ ಕಣೆ. ಅಳ್ಬಾರ್ದು ದಡ್ಡಿ ನೀನು. ಹಾಗೆ ಹೆದರ್ಸಿ ಅದ್ರ ಬಾಲನ್ ತೋರ್ಸೋ ಗಂಡು ಹುಡ್ಗಿ ನೀನು. ಅಳ್ತಾರ? ಅಮ್ಮ 2 ತುತ್ತ ಮೇಲೆ ತಿನ್ನಲ್ಲ ಕಡೆ. ಅಪ್ಪ ಯಾವಾಗ್ಲೂ ಚಿಂತೆನಲ್ಲೇ ಇರ್ತಾರೆ. ನಶೆ ಸೇರೋದನ್ನ ಕಲ್ತಿದ್ದಾರೆ. ಯಾವಾಗ್ಲೂ ಆ ಹೊಗೆ ಸೊಪ್ಪನ್ ಕೂಡ ತಿಂತಿರ್ತಾರೆ ಟೆನ್ಷನ್ ಅಂತ. ನಮ್ ಪುಣ್ಯ ಎಲ್ಲ ಮರಿಬೇಕು ಅಂತ ಕುಡಿಯೋದೇನ್ ಕಲೀಲಿಲ್ವಲ್ಲ.
ಸಾವಿತ್ರಿ ಅಕ್ಕ ನೋಡಿದ್ರೆ ದಿನ ಸತ್ಯಭಾವನ್ ಶರ್ಟ್ನ ಒಗ್ದು ಐರನ್ ಮಾಡ್ತಿರ್ತಾಳೆ. ನೀವಿಬ್ರು ಇಲ್ದೇ ಇರೋದನ್ನ ಯಾರಿಗೂ ತಡ್ಕೊಳಕ್ ಆಗ್ತಿಲ್ಲ. ಬಂದ್ಬಿಡ್ತೀವಿ ಕಣೆ, ಬೇಗ ಬರ್ತೀವಿ. ಅಳಬಾರ್ದು, ಬೇಗ ಬಂದ್ಬಿಡ್ತೀವಿ. 14 ವರ್ಷ ಶಿಕ್ಷೆ ಆಗುತ್ತಂತಲ್ಲ. ವಸುಂಧರ ಅವರೇ ಗೆಲ್ಲೋದು ಅಂತ ಅಪ್ಪ ಯಾವಾಗ್ಲೂ ಮನೆಗ್ ಬಂದು ಅಳ್ತಿರ್ತಾರೆ. ಅಂಜು, ನೀನ್ ಪ್ರತಿದಿನ ಸ್ಕೂಲ್ ಬೋರ್ಡ್ ಮೇಲೆ ಸುಭಾಷಿತ ಬರೀತಿದ್ದೆ. ನಾನೊಂದಿನ ನಿನ್ ಸ್ಕೂಲ್ಗೆ ಅಂತ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಬಂದಿದ್ದಾಗ ನೀನೊಂದು ಸುಭಾಷಿತ ಬರ್ದಿದ್ದೆ, ನೆನ್ಪಿದ್ಯಾ? ಅದ್ 4 ತಿಂಗಳಾಯ್ತಲ್ಲ ಬರ್ದು, ನೆನ್ಪಿಲ್ಲ. ಸೋಲಿಗೆ ಪ್ರತಿದಿನ ಸೋಲ್ಸೋ ಧೈರ್ಯ ಇರಲ್ಲ ಕಣೆ. ಗೆಲ್ಲಿ ಬಿಡು ವಸುಂಧ್ರ, ಎಷ್ಟು ದಿನ ಗೆಲ್ತಾರ ನೋಡೋಣ. ಬಾಬಾ ಯಾಕೆ ಅಳ್ತಿದ್ದೀರಾ? ಯಾಕೆ ಬಾಬಾ ಅಳ್ತಿದ್ದೀರಾ? ಮೊದಲೇ ರಂಜುನು ಅಳ್ತಿದ್ದಾಳೆ, ನೀವು ಅಳ್ತಿದ್ದೀರಲ್ಲ, ಏನಾಯ್ತು ಬಾಬಾ? ಅವಾಗ್ಲಿಂದ ವಿನೂತನ್ನೇ ಮಾತಾಡ್ತಿದ್ಯಾ, ನನ್ನನ್ನು ಮಾತಾಡ್ತಾ ಇಲ್ವಲ್ಲ ರಂಜು? ನನ್ ಪುಟ್ಟು ತಂಗಿ ಕಣ್ಣಿ ನೀನು. ಏನ್ ಬಾಬಾ ನೀವು ಅದಕ್ಕೆಲ್ಲ ಬೇಜಾರ್ ಮಾಡ್ಕೋತೀರಲ್ಲ. ನಾನ್ ನಿಮ್ಗೋಸ್ಕರ ಬೆಳಗಿನ ಜಾವ 4 ಗಂಟೆಗೆದ್ದು ಉಪ್ಪಿಟ್ಟು ಮಾಡ್ಕೊಂಡ್ ಬಂದಿದೀನಿ. ಇಬ್ರಿಗೂ ತಿನ್ನಿಸ್ತೀನಿ. ಬನ್ನಿ. ಚೆನ್ನಾಗಿದ್ಯಾ? ಚಂದಾಗೈತೆ ಕಣವ. ರಂಜು, ಈಗ ನಾವು ನಿನಗೆ ತಿನ್ನಿಸ್ತೀವಿ. ಪ್ರಕಾಶ್ ಶೆಟ್ಟಿ ಎಲ್ಲಿದ್ಯಾ? ನಾನು ಹೇಳಿದ ಕೆಲಸ ಏನಾಯ್ತು? ಬೆಳಗಾಂನಲ್ಲಿದ್ದೀನಿ, ಪ್ರತಾಪ್ನ ಹುಡುಕ್ತಾ ಇದ್ದೀನಿ. ವ್ಯಕ್ತಿನ ಏನಾದ್ರು ನೋಡಿದಿರಾ ಯಜಮಾನ್ರೆ? ನೋಡಿಲ್ವಾ? ಬಂದ್ರೆ ಡ್ಯಾಮೇಜ್. ಇಷ್ಟೊತ್ತಿಗಾಗ್ಲೇ ನಾನು ಹೇಳಿದ ಕೆಲಸ ಮಾಡಿ ಮುಗಿಸಿರ್ತೀಯ ಅನ್ಕೊಂಡಿದ್ದೆ. ಕೊಲೆ ಮಾಡೋದು ಬೆಂಡೆಕಾಯಿ ಕತ್ತರಿಸಿದಷ್ಟು. ಅಮ್ಮ, ಈ ಫೋಟೋದಲ್ಲಿ ನೋಡಿದೀನಮ್ಮ. ಸಿನಿಮಾ ರೌಡಿಗಳು ಬಿಲ್ಡಪ್ ಕೊಡ್ತಾರಲ್ಲ, ಆ ರೀತಿ ಬಿಲ್ಡಪ್ ಕೊಡೋನಲ್ಲ ನಾನು. ಕೋರ್ಟ್ ಗೇಟ್ ಅಲ್ಲಿ ಇದ್ದೀನಿ ನಾನು. ಪ್ರತಾಪ್ ಬಂದ್ರೆ ನನಗೆ ಶಿಕ್ಷೆ ಆಗತ್ತೆ. 2 ದಿನದಿಂದ ಲೋಕಲ್ ಜನಗಳನ್ನೆಲ್ಲ ವಿಚಾರಿಸಿದ್ದೀನಿ ಮೇಡಮ್. ಪ್ರತಾಪ್ ಇಲ್ಲೇ ಎಲ್ಲೋ ಇದ್ದಾನೆ. ಜನ ಮೋಸ್ಟ್ಲಿ ಸಿಕ್ಕರು ಸಿಗ್ಬೋದು ಮೇಡಮ್. ಪ್ರತಾಪ್ ಇರೋ ಜಾಗನ ಹುಡ್ಕೋ ಪ್ರಯತ್ನ ಮಾಡ್ತಾ ಇದ್ದೀನಿ ಮೇಡಮ್. ಸದ್ಯದಲ್ಲೇ ಸಿಗ್ತಾನೆ, ಎಲ್ಲೂ ಹೋಗಲ್ಲ ಅವನು. ನೀವೇನು ತಲೆ ಕೆಡ್ಸ್ಕೊಂಬೇಡಿ. ಅವ್ನು ಹಿಡ್ದಾಕಿ ನನ್ನ ರಿವಾಲ್ವರ್ ಅಂತಲ್ಲ ಹೇಳ್ತಿದೆ. ಅಣ್ಣ, ಇವ್ನು ನೋಡಿದೀರಾ ಅಣ್ಣ? ನೋಡಿಲ್ವಾ? ನೀವೇನು ತಲೆ ಕೆಡ್ಸ್ಕೊಂಬೇಡಿ. ರಿವಾಲ್ವರ್ ಗುಂಡು ಹಾರಿಸ್ತೀನಿ ನಮ್ಗೆ. ಗುಡ್. ಒಟ್ನಲ್ಲಿ ಪ್ರತಾಪ್ ಬೆಂಗಳೂರು ಕಡೆ ಬರಬಾರ್ದು. ಹಿಡ್ದಾಕಿ ಅವನ್ನ. ಖಂಡಿತ ಬರಲ್ಲ ಮೇಡಮ್, ನೀವೇನು ತಲೆ ಕೆಡ್ಸ್ಕೊಂಬೇಡ. ನೋಡಿ ಎಲ್ಲ ಅಡ್ರೆಸ್ ಎಲ್ಲ ಹುಡ್ಕೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಇನ್ನು ಅರ್ಧ ಗಂಟೆಲ್ಲ ಅವ್ನು ಡೆಡ್ ಬಾಡಿ ಬರುತ್ತೆ. ಕೂಲಾಗಿ ನೀವು ಕೋರ್ಟ್ ಒಳಗಡೆ ಹೋಗಿ ಎಲ್ಲ ನನ್ನ ಬಗ್ಗೆ ಹರಿಸ್ತೀನಿ. Yes, proceed. Swati.
ಏನ್ ಕೆಲಸ ಮಾಡೋದು ನೀವು? ನಂದೊಂದು ರಿಕ್ವೆಸ್ಟ್ ಮೇಡಮ್. ಹೇಳಿ. ಪ್ರತಾಪ್ ಸತ್ತಿದಾರೇನೋ ಪದ ಬಳಸ್ಬೇಡಿ, ಮನ್ಸಿಗೆ ತುಂಬಾ ನೋವಾಗತ್ತೆ. ಕೇಸೇ ಆಗಿದೆ, ಪದನ ಬಳಸದೇ ಇರೋಕೆ ಆಗೋದೇ ಇಲ್ಲ. ಕಷ್ಟ ಆಗತ್ತೆ ಮೇಡಮ್. ತಡ್ಕೋಬೇಕು ಸ್ವಾತಿ ಅವರೇ. ಹೇಳಿ, ಏನ್ ಕೆಲಸ ಮಾಡೋದು ನೀವು? ಪ್ರತಾಪ್ ಬಾಸ್ ಕಂಪ್ನಿಲಿ ಪ್ರತಾಪ್ ಬಾಸ್ಗೆ ಪರ್ಸನಲ್ ಸೆಕ್ರೆಟರಿ ಆಗಿದ್ದೀನಿ. ಎಷ್ಟು ದಿನಗಳಿಂದ ವಿನುತಾ ಪರಿಚಯ ನಿಮ್ಗೆ? ಪ್ರತಾಪ್ ಬಾಸ್ ಕಂಪ್ನಿಗೆ ಸೇರಿದಾಗಿನಿಂದ ವಿನುತಾ ಗೊತ್ತು. ಏನ್ ಕೆಲಸ ಮಾಡ್ತಾರೆ ವಿನುತಾ ಅಲ್ಲಿ? ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದಾಳೆ. ಕಂಪನಿನಲ್ಲಿ ಏನೇ ನಡೆದ್ರೂ ಆ ವಿಷಯಗಳೆಲ್ಲ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ? ಹೌದು ಮೇಡಮ್. ಪ್ರತಾಪ್ಗೆ ಬಿಸ್ನೆಸ್ ಫೀಲ್ಡ್ನಲ್ಲಿ ಯಾರ್ದಾದ್ರೂ ಜೊತೆ ಶತ್ರುತ್ವ ಇತ್ತಾ? ಹೊರಗಡೆ ಅಂತ ಶತ್ರುಗಳು ಯಾರೂ ಇರಲಿಲ್ಲ. ಅಜಾತ ಶತ್ರು ಅಂತಾರಲ್ಲ, ಆ ಥರ ನಮ್ಮ ಬಾಸ್. ಹೊರಗಡೆ ಯಾರು ಇರ್ಲಿಲ್ಲ ಅಂದ್ರೆ ಒಳಗಡೆ ಯಾರ್ದಾದ್ರೂ ಜೊತೆ ಶತ್ರುತ್ವ ಇತ್ತಾ? ನೋಡಿ, ನೀವು ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನೇ ಇದ್ರೂ ನೇರವಾಗಿ ಧೈರ್ಯವಾಗಿ ಹೇಳಿ. ಹೇಳಿ, ಕಂಪನಿ ಒಳಗಡೆ ಯಾರಾದ್ರೂ ಶತ್ರುಗಳಿದ್ರಾ? ಇದ್ರು. ಯಾರು? ವಿನುತಾ. ವಿನುತಾ ಪ್ರತಾಪ್ ರಿಲೇಶನ್ಶಿಪ್ ಹೇಗಿತ್ತು? ಪ್ರತಾಪ್ ಬಾಸ್ಗೆ ಮೊದಲು ವಿನುತನ್ ಕಂಡ್ರೆ ಅಷ್ಟಕ್ಕಷ್ಟೇ ಆಗಿತ್ತು. ಎನಿ ರೀಸನ್? ನಾನೊಂದು ಹೆಣ್ಣಾಗಿ ಹೆಣ್ಮಕ್ಳು ಮೊದಲು ಬಿಂಕ ತೋರಿಸ್ತಾರೆ, ಹುಡುಗರು ಪ್ರಪೋಸಲ್ಸ್ನ ತಿರಸ್ಕರಿಸಿ ಕಾಡೋಕೆ ಶುರು ಮಾಡ್ತಾರೆ. ಹುಡುಗರು ಪೇಷನ್ಸ್ನ ಚೆಕ್ ಮಾಡ್ತಾರೆ, ಆಮೇಲೆ ಕ್ರಶ್ ಆಯಿತು ಅಂತಾರೆ. ಒಂದಿನ ವೈಟ್ ಕಲರ್ ಡ್ರೆಸ್ ಹಾಕೊಂಡ್ಬಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಇಷ್ಟ ಅಂತಾರೆ. ಆ ಕ್ಯಾಂಡಲ್ ಲೈಟ್ ಡಿನ್ನರಲ್ಲಿ ನೀ ನನ್ನ ಕೈ ಬಿಡಲ್ಲ ತಾನೆ ಅಂತ ಮಾದಕವಾಗಿ ಹೇಳ್ತಾರೆ. ಹುಡುಗರು ಬಿತ್ತು ಹೋಗ್ತಾರೆ. PhD ಮಾಡಿದ್ರೆ ಈ ವಿಷಯದಲ್ಲಿ ಲವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟೇ ಓಪನ್ ಮಾಡಬಹುದು. ತುಂಬಾ ಅನುಭವ ಇದೆ. ಅನುಭವ ಅಲ್ಲ ಮೇಡಮ್, ಖಂಡಿತನ್ನ ಕೇಳಿದ್ದನ್ನ ನಾನು ಹೇಳ್ತಾ ಇದ್ದೀನಿ. ವಿನುತಾ ತನ್ನ ಮೈಮಾಟದಿಂದ ಪ್ರತಾಪ್ ಬಾಸ್ನ ಬೀಳಿಸ್ಕೊಂಡ್ಲು. ಆಮೇಲೆ ದುಡ್ಡು ಕೇಳೋಕೆ ಶುರು ಮಾಡಿದ್ಲು. ಮದುವೆಗೂ ಮುಂಚೆ ಪ್ರತಾಪ್ ಬಾಸ್ ವಿನುತನಿಗೆ 4-5 ಲಕ್ಷ ಖರ್ಚು ಮಾಡಿದ್ರು. ಪದ್ಮಾವತಿ ಹಾಸ್ಪಿಟಲ್ ಖರ್ಚಿಗೆ, ಸಾವಿತ್ರಿ ಮದುವೆಗೆ, ಅವ್ರ ಮನೆ ವಾಸಕ್ಕೆ ಅಂತ. ಪ್ರೀತಿ ಒಂದು ಲೆವೆಲ್ ದಾಟಿದ್ದೇ ಇಲ್ಲ ಮೇಡಮ್. ಆಗಲೇ ಗೊತ್ತಾಗಿದ್ದು ಪ್ರತಾಪ್ ಬಾಸು ಚಿನ್ನದ ಮೊಟ್ಟೆ ಇಡೋ ಕೋಳಿ ಅಂತ. ಪ್ರತಾಪ್ ಕಿಡ್ನಾಪ್ ಆಗಿದ್ದು, ನಂತರದಲ್ಲಿ ಕೊಲೆ ಆಗಿದ್ದು 2 ಕೋಟಿ ರೂಪಾಯಿ ಪಾಲಿಸಿ ಹಣಕ್ಕಾಗಿ. ಅದ್ರ ಬಗ್ಗೆ ಏನಾದರೂ ಗೊತ್ತಾ ನಿಮಗೆ? ಪಾಲಿಸಿ ಏಜೆಂಟನ್ನ ಪರಿಚಯ ಮಾಡಿಸಿದ್ದೆ ನಾನು. ಯಾವಾಗ? ಪ್ರತಾಪ್ ಕಿಡ್ನಾಪ್ ಆಗೋ ಹಿಂದಿನ ದಿನ. ಪ್ರತಾಪ್ ಕಿಡ್ನಾಪ್ ಆಗೋ ದಿನ ರಿಸೆಪ್ಷನ್ ಇತ್ತು. ವಿನುತಾ ತುಂಬಾ ಅರ್ಜೆಂಟ್ ಮಾಡ್ತಾ ಇದ್ಲು ಮೇಡಮ್. ಯಾವ ಕಾರಣಕ್ಕೋಸ್ಕರ? ಪಾಲಿಸಿ ಏಜೆಂಟ್ ನಂಬರ್ ಕೇಳಿದ್ಲು. ಅರ್ಧ ಗಂಟೆ ಟೈಮ್ ಕೊಡ್ತೀನಿ ಅಂತ ಹೇಳಿದೆ. ಆ ಅರ್ಧ ಗಂಟೆ ಟೈಮಲ್ಲಿ 8 ಸಲ ಕಾಲ್ ಮಾಡಿದಾಳೆ ಮೇಡಮ್.
ಪ್ರೀತಿ